ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ರಚಿಸಲು ಸರ್ಕಾರ ಮುಂದಾಗಿದೆ. ಇಂದಿನ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿ ಮಂಡನೆಯಾಗಿದೆ. ವರದಿ ಪ್ರಕಾರ ಲಂಚ ವ್ಯವಹಾರ ಆಗಿದೆ, ಕೆಲವಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಆಗಿದೆ, ಇನ್ನು ಕೆಲವಕ್ಕೆ ಕೆಲಸವೇ ಆಗಿಲ್ಲ ಅನ್ನೋ ಅನುಮಾನ, ಕೆಲವು ಟೆಂಡರ್ನಲ್ಲಿ ಸಮಸ್ಯೆ ಆಗಿದೆ. ಹೀಗಾಗಿ ಹೆಚ್ಚಿನ ತನಿಖೆ ನಡೆಸಲು ಎಸ್ಐಟಿ ರಚಿಸಲು ತೀರ್ಮಾನಿಸಲಾಯಿತು ಅಂತ ಕಾನೂನು ಮಂತ್ರಿ ಹೇಳಿದ್ದಾರೆ. ನೈಸ್ ರಸ್ತೆ ವಿಚಾರವಾಗಿಯೂ ಚರ್ಚೆ ನಡೆದಿದೆ. ರಸ್ತೆ ನಿರ್ಮಾಣ ಆಗಬೇಕಾ, ಅವರಿಗೆ ಕೊಟ್ಟ ಜಾಗ ಎಷ್ಟು, ಕೊಟ್ಟಿರೋ ಜಾಗ ಹೆಚ್ಚೋ ಕಡಿಮೆನೋ ಎಂಬುದರ ಬಗ್ಗೆ ಪರಿಶೀಲಿಸಲು ಉಪಸಮಿತಿ ರಚಿಸಲು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಇನ್ನು ಅರಮನೆ ಮೈದಾನದ ವ್ಯಾಪ್ತಿಯಲ್ಲಿ ಈಗಾಗಲೇ ಬಳಸಿಕೊಂಡಿರುವಂತಹ 17.41 ಚದರ ಮೀಟರ್ ಜಾಗದಲ್ಲಿ ಟಿಡಿಆರ್ ನೀಡಲು ಒಪ್ಪಿಗೆಯನ್ನು ಸೂಚಿಸಿದೆ. ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಸೂದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಲು ನಿರ್ಧರಿಸಲಾಗಿದೆ. ಅಂದಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮಾಡಿರುವ ಆರೋಪಕ್ಕೆ ಸಚಿವರು ದಾಖಲೆ ಕೇಳಿದ್ದಾರೆ. ತಮ್ಮ ವಿರುದ್ಧ ಕೇಳಿಬಂದ ಅಕ್ರಮ ಗಣಿ ಗುತ್ತಿಗೆ ಆರೋಪ ಸಂಬಂಧ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾವು ಅಧ್ಯಯನ ಮಾಡ್ತೀವಿ, ಮಾಡಿದ ನಂತರ ಹೇಳ್ತೀವಿ. ಕೆಲವುಗಳಲ್ಲಿ ಟೆಂಡರ್ ಪ್ರಾಸೆಸ್ನಲ್ಲಿನೇ ಸಂಶಯ ಇರ್ತಕ್ಕಂಥದ್ದು, ಅವುಗಳ ಬಗ್ಗೆ ನಾಗಮೋಹನ್ ದಾಸ್ ಅವರು ವಿವರವನ್ನು ಅದೆಲ್ಲ ಮತ್ತೆ ಸಾಬೀತು ಮಾಡಬೇಕು, ಪ್ರೂವ್ ಮಾಡಬೇಕು, ಅದು ನಮ್ಮ ಕೈಯಲ್ಲಿಲ್ಲ. ಜಡ್ಜಾಗಿ ಹೈಕೋರ್ಟಲ್ಲಿ ಕೂತವರು ಸಂಶಯದ ಆಧಾರದ ಮೇಲೆ ವರದಿ ಕೊಡ್ತೀರಾ? ಸಂಶಯದ ಆಧಾರದ ಮೇಲೆ ವರದಿ ಕೊಡ್ತೀರಾ? ಹೈಕೋರ್ಟಲ್ಲಿ ಕೂತಿದ್ದ ಜಡ್ಜ್ ಅವರು ಸ್ಪೆಸಿಫಿಕ್ ಆಗಿರಬೇಕು. ಈಸ್ ಇಟ್ ನಾಟ್? ಮೂಲ ಆರೋಪ ಇದ್ದಿದ್ದೆ 40%, ಅದಕ್ಕೆ ದಾಖಲೆ ಸಂಶಯದ ಆಧಾರದಲ್ಲಿ ಇದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಬೋಸರಾಜು ಸಂಶಯ ಯಾಕೆ ಬರ್ತಾ ಇಲ್ಲ ಯಾರಿಗೂ? ಅದ್ಯಾಕೆ ಬರಲ್ಲ? ಈ ನಿಲಯದ ಕಲಾವಿದರ ರೀತಿ ವರದಿಗಳನ್ನು ಬರೆಸ್ಕೊಂಡು ಬಂದರೆ ಪ್ರಯೋಜನ ಇಲ್ಲ. ಮತ್ತು ಇದನ್ನು ಚರ್ಚೆ ಮಾಡಿದ್ರೆ ಏನು ಪ್ರಯೋಜನ? ಬಂಡ ತಂದಲ್ಲಿ ತಳ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಕಾಯಿರಿ ಇನ್ನೊಂದು ಪಕ್ಷದವರು ಬಂದಾಗ ನೀವು ಹಾಕಿ ಮೂತಿ ಕೆತ್ತಿ ಅಷ್ಟೇ, ಬಿಡಬೇಡಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನೈಸ್ದು ಹೇಳ್ತಿದ್ದಾರೆ, ಏನಕ್ಕೆ ರಸ್ತೆ ನಿರ್ಮಾಣ ಮಾಡಬೇಕು? ಅದು ಟ್ರಾನ್ಸ್ಫರ್ ಪ್ರಾಜೆಕ್ಟಲ್ಲಿ ಸ್ಕೀಮಲ್ಲಿ ಇರೋದದು ನಮಗೆ ವಾಪಸ್ ಬರಬೇಕಾ ರೋಡಿಗ? ನನ್ನ ಪ್ರಕಾರ ಇನ್ನು 4-5 ವರ್ಷ ಇರಬೇಕು ಅದಕ್ಕೆ ಮೋಸ್ಟ್ಲಿ. ಅದು ವಾಪಸ್ ಬರಲಿ ಬಿಡಿ, ಆಮೇಲೆ ಏನು ಡೆವಲಪ್ ಮಾಡಬೇಕು ನೋಡೋಣ. ಮತ್ತೆ ಅವ್ರವ್ರ ಕೈಲಿ ಡೆವಲಪ್ ಮಾಡಿಸ್ಬಿಟ್ಟು ಮತ್ತೆ 26 ವರ್ಷ ಇನ್ಯಾರ ಕೈಗೂ ಕೊಡಬೇಡಿ ಅದನ್ನು. ದುಡ್ಡು ತಿನ್ನಕ್ಕೆ ಯಾರೋ? ಯಾಕಂದರೆ ಇದ್ರಲ್ಲಿ ಕಾಂಗ್ರೆಸ್ಸಲ್ಲಿರೋ ಬಹು ದೊಡ್ಡ ದೊಡ್ಡ ನಾಯಕರುಗಳ ಕೈವಾಡ ಇದೆ ಇದರಲ್ಲಿ. ಈಗಾಗಲೇ ಅವ್ರ ಆಸಕ್ತಿಗಳಿದೆ ಅದರಲ್ಲಿ. ಮತ್ತೆ ಇನ್ನು ಅದೊಂದು ದೊಡ್ಡ ಹಗರಣ. ಈಗ ನನ್ನ ಪ್ರಕಾರ ಅದು 3-4 ವರ್ಷಕ್ಕೋ 5 ವರ್ಷಕ್ಕೋ 6 ವರ್ಷಕ್ಕೋ ಎಷ್ಟೋ ಇದೆ ಅದೊಂದು. ಅದು ವಾಪಸ್ ಬರಬೇಕಾ ರೋಡ್? ಅದು ಬರಲಿ, ಹುಬ್ಳಿ ಧಾರವಾಡದಾಗಿರೋಂಗೆ ವಾಪಸ್ ಬರಬೇಕು ಈ ರೋಡ್. ನಮಗೆ ಬಂದ ಮೇಲೆ ನೋಡೋಣ ಏನು ಅಂತ. ಇನ್ನು ಅರಮನೆದು TDR ಕೊಡ್ತೀವಿ ಅಂತ ಇದ್ದಾರೆ. ನಿಮ್ಗೆ ಇಷ್ಟ ಬಂದ ಜಾಗಕ್ಕೆ TDR ಕೊಡ್ತೀವಿ, ಇನ್ನೊಂದು ಜಾಗಕ್ಕೆ ನಾನು TDR ಕೊಡಲ್ಲ, ಯಾವುದೇ ಕಾಂಪನ್ಸೇಷನ್ ಕೊಡದೆ ನಾವು ವಶಪಡಿಸಿಕೊಳ್ಳುವ ಅಧಿಕಾರ ಇದೆ ಅಂತ ಕಾನೂನು ಮಾಡ್ತೀರಿ. ರಾಜ್ಯ ಸರ್ಕಾರಕ್ಕೆ ಬ್ರೈನ್ ಅನ್ನೋದು ಏನಾದರೂ ಇದೆಯಾ? ಒಂದು ಸ್ಟ್ಯಾಂಡ್ ಇಲ್ಲ ಯಾವ ವಿಷಯದಲ್ಲಿ. ಕೋರ್ಟಲ್ಲಿ ಕಪಾಳ ಕೊಡಿಸ್ಕೊತೀರಿ, ಹೇಳಿದ್ದೀನಿ ನಾನು. ನೋಡ್ತಾ ಇರಿ ಇನ್ನು ನೀವುಗಳು. ಇಲ್ಲಿ ಯಾರಿಗೆ TDR ಕೊಡ್ತೀರಿ? ಯಾರೋ ಅರಮನೆ ಇವ್ರು ಸಂಬಂಧಪಟ್ಟವ್ರು ಕೊಟ್ಬಿಡ್ತೀರಿ ಈಗ TDRನ. ಎಷ್ಟೋ ಚದರ ಮೀಟರ್ಗೆ 1000 ಚದರ ಅಂದ್ರೆ ಅರ್ಥ ಏನು? ದಿ ಸ್ಟೇಟ್ ಹ್ಯಾಸ್ ಅಕ್ಸೆಪ್ಟೆಡ್ ದಿ ಓನರ್ಶಿಪ್ ಆಫ್ ಸೋ ಅಂಡ್ ಸೋ ಅಂತ ಆಗ್ಲಿಲ್ವೇ? ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಒನ್ಸ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್, ಉಳಿದಿದ್ದ ಜಾಗಕ್ಕೂ ಕೊಡಬೇಕು ಅಂತ ಬರಲ್ವೇ? ಈಗಾಗಲೇ ಅದು ಇತ್ಯರ್ಥ ಆಗೋಗಿದೆ ಹೈಕೋರ್ಟಲ್ಲಿ. ಕಂಟೆಂಪ್ಟ್ ಆಗಿದೆ. ಡೆಪಾಸಿಟ್ ಮಾಡಿ ಕೂತಿದ್ದೀರಿ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರದಲ್ಲಿ. ಏನು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆಯೋ, ಅದು ಯಾವ ಹುಳು ಇದೆಯೋ, ಅಥವಾ ಯಾರ್ಯಾರಿಗೆ ಏನೇನು ಆಸಕ್ತಿ ಇದೆಯೋ ಈ ವ್ಯವಹಾರಗಳಲ್ಲಿ, ಇವೆಲ್ಲ ಆರ್ಡಿನರಿ ಜನಕ್ಕೆ ಅರ್ಥವಾಗದೇ ಇರೋ ವ್ಯವಹಾರಗಳು. ಇವ್ಯಾವು ಸಣ್ಣ ಪುಟ್ಟ ವ್ಯವಹಾರ ಅಲ್ಲ. ಇದು ಯಾವುದೂ ಲಡ್ಕಾಸಿ 3 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ವ್ಯವಹಾರ ಅಲ್ಲ. ಎಲ್ಲ 100,000 ಕೋಟಿಗಳ ವ್ಯವಹಾರಗಳಿವು. ಇದರಲ್ಲಿ ಭಾಳ ಜನ ಆಗಲೇ ಪಂಚಾಮೃತಕ್ಕೆ ಕೈ ಹಾಕಿ ರೆಡಿಯಾಗಿ ನಿಂತಿದ್ದಾರೆ ಅಂತ ಕುಡ್ಕೊಳ್ಳೋಕ್ಕೆ. ಅದು ಯಾರ್ಯಾರು ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೋ, ಅದು ಯಾರ್ಯಾರ ಮಧ್ಯ ಏನೇನು ಮಾಡ್ಕೊಂಡಿದ್ದಾರೋ ಈ ಪ್ರಾಪರ್ಟಿ ವಿಚಾರದಲ್ಲಿ ದೇವರೇ ಕಾಪಾಡಬೇಕು ಅಷ್ಟೇ.